ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟೌನ್ಶಿಪ್ ವಿರೋಧವನ್ನ ವ್ಯಕ್ತಪಡಿಸಿ ಜೆಡಿಎಸ್ ಪ್ರೆಸ್ ಮೀಟ್ ಆಯಿತು, ಪಾದಯಾತ್ರೆಯನ್ನ ಘೋಷಣೆ ಮಾಡಿದಾಯಿತು. ಈಗ ಕಾಂಗ್ರೆಸ್ನ ಶಾಸಕ ಬಾಲಕೃಷ್ಣ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ್ತ ಯಾತ್ರೆ. ಈ ಒಂದು ಪಾಪದ ಕೂಸು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ಆದ್ರೆ ಈ ಪಾಪದ ಕೂಸಿಗೆ ಕಾರಣಕರ್ತರು ಯಾರು? ಇದೇ ಕುಮಾರಸ್ವಾಮಿ ಅವರು, ಇದೇ ಯಡಿಯೂರಪ್ಪ ಅವರು, ಇದೇ ಜಗದೀಶ್ ಶೆಟ್ಟರ್ ಅವರು ಈ ಒಂದು ಪಾಪದ ಕೂಸನ್ನ ಕಾರಣಕರ್ತರು ಅವರು ಅನ್ನೋ ಒಂದು ಮಾತನ್ನ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ಈಗ ಆರೋಪವನ್ನು ಮಾಡಿದ್ದಾರೆ. ಬಾಲಕೃಷ್ಣ ಈಗ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಜೆಡಿಎಸ್ ಮತ್ತೆ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೇನಾದ್ರೂ ಕೂಡ ಆ ಒಂದು ಭಾವನೆಯಲ್ಲಿ ನೀವು ಹೋರಾಟ ಮಾಡಿದ್ರೆ ಅದಕ್ಕೆ ಜನಗಳೇ ತಕ್ಕ ಉತ್ತರ ಕೊಡ್ತಾರೆ. ಅದರಿಂದ ದಯಮಾಡಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಅವ್ರಿಗೆ ಆಗ್ರಹ ಪಡಿಸ್ತೀನಿ, ಮಾಡೋಕ್ಕಿಂತ ಮುಂಚೆ ಇವಕ್ಕೆಲ್ಲ ಉತ್ತರ ಕೊಡ್ಲಿ. ಇಲ್ಲ ನಮ್ಮನ್ನೇ ಚರ್ಚೆ ಕರೀಲಿ. 1 to 1 ಅಶೋಕಣ್ಣ ಕರೀತಾರ ಬರ್ತೀನಿ, ನಾನೇ ಮಾಹಿತಿ ತಗೊಂಡ್ಬರ್ತೀನಿ. ಯಡಿಯೂರಪ್ಪನವ್ರ ಮಗ ಕರೀತಾರ, ವಿಜೇಂದ್ರಣ್ಣ ಮಾಹಿತಿ ತಗೊಂಡ್ಬರ್ತೀನಿ. ಕುಮಾರಣ್ಣ ಕರೀತಾರ, ಪಾಪ ನಮ್ಮ ಮುಖ್ಯಮಂತ್ರಿಗಳನ್ನ ಕರೀತಾರೆ. ಕುಮಾರಣ್ಣ ಅಲ್ಲಿ ಬನ್ರಿ ಬೈರ್ಮಂಗ್ಲಕ್ಕೆ ಅಂತ. ಚರ್ಚೆ ಮಾಡೋದು ಬೈರ್ಮಂಗಲದಲ್ಲಿ ಜನಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಕ್ಕಾಯ್ತದ? ಬಾರಪ್ಪ ಆಫೀಸ್ಗೆ ಚರ್ಚೆ ಮಾಡೋಣ. ಇಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರ ಚರ್ಚೆ ಆಗಬೇಕದು. ಕರೀಲಿ, ಬರ್ತೀವಿ, ನಾವು ಚರ್ಚೆ ಮಾಡ್ತೀವಿ, ನಾವು ಮಾಹಿತಿ ಕೊಡ್ತೀವಿ. ದಯಮಾಡಿ ಸಾರ್ವಜನಿಕರಿಗೆ ವಿಚಾರ ಗೊತ್ತಾಗಬೇಕು. ಈ ಪಾಪದ ಕೂಸು ಯಾರ್ಯಾರ್ದು, ಯಾರು ಹುಟ್ಟಿಸಿದ್ದು, ಯಾರು ಹೊತ್ಕೊಂಡು ತಿರುಗಿದ್ರು, ಏನಾಯ್ತು ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ದಯಮಾಡಿ ತಾವೆಲ್ಲ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ತಾವೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲ, ಒಂದು ನಿಮಿಷ ಡಾಕ್ಟರ್ ಮಾತಾಡ್ಬಿಡ್ತಾರೆ, ಆಮೇಲೆ ಬಾಲ ಉತ್ತರ ಕೊಡ್ತಾರೆ. ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಂಡು ಮಾತಾಡ್ಲಿಕ್ಕೆ, ಪ್ರತಿಭಟನೆ ಮಾಡ್ಲಿಕ್ಕೆ, ರೈತರ ಪರ ಅನ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಂಥದ್ದು ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ. ಯಾರ್ಯಾರು ಈ ಕರ್ಮಕಾಂಡದ ಕೂಸುಗಳವಲ್ಲ, ಇದನ್ನ ಪಿತಾಮಹಗಳವರಲ್ಲ, ಇವರು ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜವಾಗ್ಲೂ ಕೂಡ ಅದು ನಮಗೂ ಹೇಳಿರ್ಬೋದು, ನಾವಿಲ್ಲ ಅಂತ ಹೇಳಲ್ಲ, ನಮ್ಮನ್ನು ಕೂಡ ಅವ್ರು ಟೀಕೆ ಮಾಡಿದ್ದಾರೆ. ಆದರೆ ನಿಮಗೂ ಯೋಗ್ಯತೆ ಇಲ್ಲ, ನೀವ್ಯಾಕೆ ಬರ್ತೀರಾ ಇಲ್ಲಿ ಹೋರಾಟಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಹೇಳವ್ರೆ, ಯಡಿಯೂರಪ್ಪನವ್ರಿಗೂ ಹೇಳವ್ರೆ. ಯಡಿಯೂರಪ್ಪನವರು ಆಮೇಲೆ 2ನೇ ಬಾರಿ ಜಾಗತಿಕ ಟೆಂಡರ್ ಕರೀತಾರೆ. ಆಮೇಲೆ ಅವ್ರದ್ದು ಖೋ ಖೋ ಆಟ ಶುರು ಆಯ್ತದೆ. ಯಡಿಯೂರಪ್ಪನವ್ರು ಆದ್ಮೇಲೆ ಕೊಕ್ ಅಂತಾರೆ ಬಂದು ಸದಾನಂದ ಗೌಡರು. ಯಡಿಯೂರಪ್ಪನವ್ರು ಹೋದ್ರ ಕೆಳಗೆ ಅವ್ರು ಬಂದು ಕೂತ್ಕೊಂಡು ಸದಾನಂದ ಗೌಡರು ಅವ್ರು ಹೇಳಿದ್ರು, ಇದು 5 ಟೌನ್ಶಿಪ್ ಮಾಡೋಕ್ಕಾಗಲ್ಲ, ಇದನ್ನ ಒಂದು ಮಾತ್ರ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ, 4 ಸದ್ಯಕ್ಕೆ ರೆಡ್ ಝೋನ್ ಇಂದ ಮುಕ್ತಿ ಮಾಡ್ತೀವಿ. ಸದಾನಂದ ಗೌಡರು ಮಾತಿದ್ದು. ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಂಡು ಮಾತಾಡ್ಲಿಕ್ಕೆ, ಪ್ರತಿಭಟನೆ ಮಾಡ್ಲಿಕ್ಕೆ, ರೈತರ ಪರ ಅನ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಂಥದ್ದು ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ. ಯಾರ್ಯಾರು ಈ ಕರ್ಮಕಾಂಡದ ಕೂಸುಗಳವಲ್ಲ, ಇದನ್ನ ಪಿತಾಮಹಗಳವರಲ್ಲ, ಇವರು ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜವಾಗ್ಲೂ ಕೂಡ